ಇವತ್ತು ಆಂಧ್ರ ಸ್ಪೆಷಲ್ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಪಪ್ಪು ಸಾರು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ತೊಗರಿಬೇಳೆನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡು 15 to 20 ಮಿನಿಟ್ಸ್ ನಾನು ಸೋಕ್ ಮಾಡಿಡ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ನೋಡಿ ಹಸಿಮೆಣಸನ್ನ ನಾನು ನಮ್ಮ ಗಿಡದಿಂದ ಕಿತ್ಕೊಂಡ್ಬಂದೆ. ಆ್ಯಂಡ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಟೊಮ್ಯಾಟೊ, ಜೀರಿಗೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಆ್ಯಂಡ್ ಹಸಿಮೆಣಸು. ಸೊ ಈಗ ನಾನು ಫಸ್ಟ್ ಮಾಡೋಂಥ ಕೆಲಸ ಬಂದು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಬೇಯಿಸ್ಕೊಳ್ಲಿಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಮೇನ್ ಇಂಗ್ರೀಡಿಯೆಂಟ್ಸ್. ಸೊ ಸ್ಟವ್ ಆನ್ ಮಾಡ್ತಾ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನ್ ಎಣ್ಣೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೋಕ್ ಮಾಡಿರೋ ಅಂಥ ತೊಗರಿ ಬೇಳೆನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಸಾಂಬಾರು ಯಾವ ರೀತಿಯಾಗಿ ಬೇಕಾದರೂ ನೀವು ಮಾಡ್ಕೋಬೋದು. ತಿಕ್ಕಾಗಿ ಬೇಕು ಅಂದ್ರೂ ನೀವು ಮಾಡ್ಕೋಬೋದು, ಅಥವಾ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರಬೇಕು ಅಂದ್ರೂ ನೀವು ಮಾಡ್ಕೋಬೋದು. ಸೊ ನಾನಿಲ್ಲಿ ನೀರಿನ ಅಂಶ ಮಾಡ್ಕೋತಾ ಇದ್ದೀನಿ, ಬಿಕಾಸ್ ಇಲ್ಲಿ ನಮಗೆ 4 ಮಂದಿಗೆ ಬೇಕಾಗುತ್ತೆ. ಸೊ ಅದರಿಂದ ತೊಗರಿಬೇಳೆ ಹಾಕ್ಕೊಂಡಿದ್ದಾಯಿತು. ಈಗ ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ಲೈಸಾಗಿ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡಿರೋದು. ಆ್ಯಂಡ್ ಈಗ ನಂತರ ಹಸಿಮೆಣಸನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ, ಬಿಕಾಸ್ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸಾಂಬಾರು ಪುಡಿ ಹಾಕೋದಿಲ್ಲ. ಆ್ಯಂಡ್ ಈ ಸಾಂಬಾರು ಬಂದು ನನ್ನ ಪಪ್ಪ ಮಾಡ್ತಿದ್ರು, ಆಯಿತಾ. ಸೊ 2 ಸ್ಪೂನ್ ಅರಿಶಿಣದ ಹುಡಿ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈಗ ಬಾಡಿಸ್ಕೋತಾ ಇದ್ದೀನಿ ಇದನ್ನು. ಅಂದರೆ ನಮ್ಮ ತಾಯಿ ಹೋಗಿದ ನಂತರ ಅಪ್ಪ ಇದನ್ನು ಮಾಡ್ತಿದ್ರು ಸಾಂಬಾರು. ಸೊ ಒಮ್ಮೆ ನಾನು ನೋಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು ಮಾತ್ರ ನನ್ನ ಅಪ್ಪ. ಸೊ ಹಾಗಾಗಿ ಇದನ್ನು ಒಮ್ಮೆ ಟ್ರೈ ಮಾಡುವ ಅಂತ ಆಂಧ್ರ ಸ್ಪೆಷಲ್ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಲ್ಲುಪ್ಪಿಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಮತ್ತೆ ಬಾಡಿಸ್ಕೋಬೇಕಾಗತ್ತೆ. ಬಾಡಿಸ್ಕೊಂಡಿದ ನಂತರ ಈಗ ನಿಬ್ ಹಾಕ್ತಾಯಿದ್ದೀನಿ. ನಾನು ಕುಕ್ಕರ್ ಮುಚ್ಚಳನ ಮುಚ್ತಾಯಿದ್ದೀನಿ. ಸೊ 1 2 3 ಆಯಿತಾ. ಸೊ 1 ವಿಸಿಲ್ ಆಯ್ತು ಇಲ್ಲಿಗೆ. ಸೊ 3 ವಿಸಿಲ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ನಿಬ್ ಓಪನ್ ನೋಡಿದ ನಂತರ ಸೊ ಒಳ್ಳೆ ಬೆಂದಿದೆ ಮಾತ್ರ ಬೇಳೆ, ಇಲ್ಲಿ ನೋಡ್ಬೋದು. ಸೊ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲಿ ನೀವು ಮಾಡ್ಬೋದು, ಅಥವಾ ಮತ್ತಿನ ಕೋಲಿದ್ದರೆ ಮತ್ತಿನ ಕೋಲಲ್ಲೂ ಮಾಡ್ಬೋದು. ನನಗೆ ಎರಡೂ ಸಹ ಸೊ ಸಡನ್ನಾಗಿ ಸಿಗಲಿಲ್ಲ. ಸೊ ಅದಕ್ಕೆ ನಾನು ಸೌಟ್ ಇಟ್ಕೊಂಡೆ ನಾನು ಅದನ್ನ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ, ಬಿಕಾಸ್ ಅದು ಒಳ್ಳೆ ಬೆಂದಿದೆ, ಆಯಿತಾ. ಸೊ 1 ಇಂದ 2 ಸತಿ ಸ್ಮ್ಯಾಶ್ ಮಾಡಿದ್ರೆ ಆಯಿತು. ಸೊ ಮತ್ತೆ ಆನ್ ಮಾಡ್ತಾಯಿದ್ದೀನಿ ಸ್ಟವ್. ಆ್ಯಂಡ್ ಇದು ಬಂದು ಒಗ್ಗರಣೆಗೋಸ್ಕರ ನಾನು ಇಟ್ಕೋತಾ ಇದ್ದೀನಿ. ಸೊ ಇಲ್ಲಿ ಅಮ್ಮ ಮಾಡಿರೋ ತುಪ್ಪ, ಘಮ ಘಮ ತುಪ್ಪ, ಸೂಪರ್ ತುಪ್ಪ. ಸೊ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ.